ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ. ಚುನಾವಣೆ ಹಿನ್ನಡೆ ಆಗೋಕ್ಕೆ ಕಾರಣ ಏನು, ಇದೆಲ್ಲದೂ ಕೂಡ ವರಿಷ್ಠರ ಗಮನದಲ್ಲಿದೆ. ಅದು ನಾನು ರಾಜ್ಯದ ಅಧ್ಯಕ್ಷನಾಗಿ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಅಲ್ಲ, ಎಲ್ಲವೂ ಕೂಡ ವರಿಷ್ಠರ ಗಮನದಲ್ಲಿದೆ. ಸಂದರ್ಭದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ. ಇಡೀ ದೇಶದಲ್ಲಿ ಬಿಜೆಪಿ ಮೋದಿ ಅವರು ಶಾ ನೇತೃತ್ವ ಚೆನ್ನಾಗಿ ನಡೆದ ಕರ್ನಾಟಕದ ವಿರುದ್ಧ ಹೋಗ್ತಾ ಇದೆ ಅಂತ ಬರ್ತಾರೆ, ಲೆಟರ್ ಬರ್ತಾರೆ. ಏನಂತಂದ್ರೆ ಪ್ರತಿ ಉಲ್ಟಾ ನಡೆದಿಲ್ಲ ಅಂತಂತಾರೆ. ಸೊ ಇಷ್ಟಾದರೂ ಕೂಡ ಯಾಕಾಗ್ಯದ ಮತ್ತೆ 2024 ಎಲೆಕ್ಷನ್ ಮುಗಿ 2 ವರ್ಷ ಆಯ್ತು, ಯಾವುದೇ ಕ್ರಮ ಇಲ್ಲ. ಅವ್ರು ಹಂಗೆ ಬಿಂದಾಸ್ ಇರ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ಮುಂದೆ ಹ್ಯಾಂಗೆ ಜನರ ಮುಂದೆ ಹೋಗ್ತೀವಿ. ಇವತ್ತು ಕೋರ್ ಕಮಿಟಿನಲ್ಲಿ ತಡೆಯೋಣ ಒಂದು ನಿಮಿಷ. ಪ್ರಭು ಚವ್ಹಾಣ್ ಅವರು ಬರೆದ್ರು, ಮತ್ತೊಬ್ಬರು ಬರೆದ್ರು, ಈ ರೀತಿ ಅನೇಕ ಸಲ ಬರ್ತಾರೆ. ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಈ ರೀತಿ ಸಮಸ್ಯೆಗಳಿದ್ದಾವೆ, ಆರೋಪಗಳಿದ್ದಾವೆ. ನಾನಿವತ್ತು ಕೇವಲ SIR ಹಿಡ್ಕೊಂಡು ಮಾತ್ರ ಬಂದಿರುವಂಥದ್ದಲ್ಲ. ಕೋರ್ ಕಮಿಟಿನಲ್ಲಿ ನಾನು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಶಾಸಕರುಗಳು ಕೂಡ ಮಾಡಿದ್ದೇನೆ, ಮುಖಂಡರು ಕೂಡ ಮಾತನಾಡಿದ್ದೇನೆ. ಇಲ್ಲಿವರೆಗೂ ಏನಾಗಿದೆ ಅದನ್ನು ಇಲ್ಲಿಗೆ ಬಿಡಿ. ಇನ್ಮೇಲಾದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಾರ್ಯಕರ್ತರೇ ಬೆನ್ನಡ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಹಿಂದೆ ಏನಾಗಿದೆ ಎಲ್ಲರೂ ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಕಿವಿ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಇವತ್ತು ಯಾವಾಗ ಆಗೋದು ಅದು ಒಂದು ಬೇಕಾಗಿದೆ. ಯಾಕಂತಂದ್ರೆ ತ್ವರಿತಾಗಿ ಆದರೆ ಮುಂದೆ ಬರೋ ಚುನಾವಣೆಗೆ ಎಫೆಕ್ಟ್ ಆಗ್ತದೆ ಅಂತ ನಿಮಗೆ ಗೊತ್ತಾಗಿದೆ. ಇದು ಕುರಿತು ಏನು ಅಂತ ಅಂಬೋದನ್ನ ಇದು ಆಗ್ತಾ ಇಲ್ಲ. ತಕ್ಷಣ ಅವ್ರಿಗೆ ಇದು ಆಗ್ಲೇಬೇಕು. ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲವನ್ನು ಕೂಡ ಸರಿಪಡಿಸ್ತೇವೆ. ಆಕ್ಷನ್ ತಗೊಂಡೇ ತೀರ್ಮಾನ ಮಾಡಬೇಕು ಅಂತೇನಿಲ್ಲ. ಕೆಲವು ಇಲ್ಲಿ ನಿಮ್ ನೋವು ಅರ್ಥ ಆಗ್ತದೆ, ನಮ್ಮ ಕಾರ್ಯಕರ್ತ ನೋವು ಆಗ್ತದೆ. ಒಂದ್ ನಿಮಿಷ ತಡಿಯಪ್ಪ, ಒಂದ್ ನಿಮಿಷ ತಡಿಯೋಣ. ನೀವು ಕೇಳಿ ಪ್ರಶ್ನೆ ಕೇಳಿದಿರಿ. ನೀವು ನಿಮ್ಮ ಕಾರ್ಯಕರ್ತರ ಭಾವನೆಯನ್ನ ಪತ್ರಕರ್ತರಾಗಿ ನೀವು ನಾನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ನಂದೇನು ತಕರಾರಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ವಿಚಾರಗಳನ್ನ ಕೋರ್ ಕಮಿಟಿ ಕೂಡ ಮಾತನಾಡಿದ್ದೇನೆ. ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದೇನೆ. ಸರಿಪಡಿಸುವಂತ ಕೆಲಸ ಮಾಡ್ತೀನಿ.